ನಮಸ್ಕಾರ ಗೆಳೆಯರೆ. ವಿದ್ಯಾರ್ಥಿ ಹೌಸ್ನ ಹೊಸ ಅಧ್ಯಾಯಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಮುಂದೆ ನಮ್ಮ ಚಾನೆಲ್ನಲ್ಲಿ ನಿರಂತರವಾಗಿ ವಿಡಿಯೋಗಳು ಅಪ್ಲೋಡ್ ಆಗುತ್ತವೆ. ಅವುಗಳನ್ನೆಲ್ಲ ವೀಕ್ಷಿಸಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಇದ್ದಂತಹ ಪ್ರಸಿದ್ಧ ರಾಜಮನೆತನಗಳ ಬಗ್ಗೆ ತಿಳಿಯೋಣ. ಕರ್ನಾಟಕದ ಇತಿಹಾಸವು ಅತ್ಯಂತ ಶ್ರೀಮಂತವಾಗಿದ್ದು, ಇದನ್ನು ಅನೇಕ ಪ್ರಸಿದ್ಧ ರಾಜಮನೆತನಗಳು ಆಳಿವೆ. ಕಲೆ, ಸಾಹಿತ್ಯ ಮತ್ತು ಭವ್ಯ ವಾಸ್ತುಶಿಲ್ಪಕ್ಕೆ ಕೊಡುಗೆ ನೀಡಿದ ಪ್ರಮುಖ ರಾಜವಂಶಗಳನ್ನು ಕಾಲಾನುಕ್ರಮವಾಗಿ ಚಿಕ್ಕ ಪರಿಚಯ ಮಾಡಿಕೊಳ್ಳೋಣ ಬನ್ನಿ. ಕದಂಬರು ಕ್ರಿಸ್ತಶಕ 345ರಿಂದ 540ರವರೆಗೆ ಕರ್ನಾಟಕದ ನೆಲದಲ್ಲಿ ಆಡಳಿತ ನಡೆಸಿದ ಮೊಟ್ಟ ಮೊದಲ ಸ್ವತಂತ್ರ ರಾಜವಂಶ. ಬನವಾಸಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು. ಮಯೂರವರ್ಮ ಈ ಕದಂಬ ರಾಜವಂಶದ ಸ್ಥಾಪಕನಾಗಿದ್ದಾನೆ. ಗಂಗರು ಕ್ರಿಸ್ತಶಕ 350ರಿಂದ 1024ರವರೆಗೆ ದಕ್ಷಿಣ ಕರ್ನಾಟಕವನ್ನು ದೀರ್ಘಕಾಲ ಆಳಿದ ಪ್ರಮುಖ ಮನೆತನ. ತಲಕಾಡು ಇವರ ರಾಜಧಾನಿಯಾಗಿತ್ತು. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯನ್ನು ಇವರ ಕಾಲದಲ್ಲಿ ನಿರ್ಮಿಸಲಾಯಿತು. ಬಾದಾಮಿ ಚಾಲುಕ್ಯರು ಕ್ರಿಸ್ತಶಕ 500ರಿಂದ 757ರವರೆಗೆ ಕರ್ನಾಟಕದ ಗಡಿಗಳನ್ನು ವಿಸ್ತರಿಸಿದ ಪ್ರಸಿದ್ಧ ರಾಜಮನೆತನ. ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲುಗಳಲ್ಲಿ ಸುಂದರವಾದ ದೇವಾಲಯಗಳನ್ನು ನಿರ್ಮಿಸಿದ್ದರು. ಇಮ್ಮಡಿ ಪುಲಿಕೇಶಿ ಈ ವಂಶದ ಅತ್ಯಂತ ಪ್ರಭಾವಶಾಲಿ ರಾಜನಾಗಿದ್ದ. ರಾಷ್ಟ್ರಕೂಟರು ಕ್ರಿಸ್ತಶಕ 753ರಿಂದ 973ರವರೆಗೆ ಮಾನ್ಯಕೇಟವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತ ನಡೆಸಿದ್ದರು. ಇವರು ಕಲೆ ಮತ್ತು ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ವಿಶ್ವವಿಖ್ಯಾತ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದ್ದು ಇದೇ ರಾಷ್ಟ್ರಕೂಟರು. ಕಲ್ಯಾಣ ಚಾಲುಕ್ಯರು ಕ್ರಿಸ್ತಶಕ 973ರಿಂದ 1189ರವರೆಗೆ ಬಾದಾಮಿ ಚಾಲುಕ್ಯರ ನಂತರ ಕಲ್ಯಾಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದರು. ಇವರ ಕಾಲದಲ್ಲಿ ವಚನ ಸಾಹಿತ್ಯದ ಉದಯವಾಯಿತು. ಹೊಯ್ಸಳರು ಕ್ರಿಸ್ತಶಕ 1050ರಿಂದ 1342ರವರೆಗೆ ದ್ವಾರಸಮುದ್ರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದರು. ಹೊಯ್ಸಳರ ಶಿಲ್ಪಕಲೆಯ ಬೇಲೂರು, ಹಳೇಬೀಡು, ಸೋಮನಾಥಪುರದ ದೇವಾಲಯಗಳು ಇಂದಿಗೂ ಜಗತ್ಪ್ರಸಿದ್ಧಿಯಾಗಿವೆ. ವಿಜಯನಗರ ಸಾಮ್ರಾಜ್ಯ ಕ್ರಿಸ್ತಶಕ 1336ರಿಂದ 1646ರವರೆಗೆ ಹಂಪಿಯನ್ನು ರಾಜಧಾನಿಯಾಗಿ ಹೊಂದಿದ್ದ ಈ ಸಾಮ್ರಾಜ್ಯವು ದಕ್ಷಿಣ ಭಾರತದ ಹಿಂದೂ ಧರ್ಮದ ರಕ್ಷಕವಾಗಿತ್ತು. ಶ್ರೀಕೃಷ್ಣದೇವರಾಯ ಈ ವಂಶದ ಅತ್ಯಂತ ಪ್ರಸಿದ್ಧ ದೊರೆಯಾಗಿದ್ದನು. ಕೆಳದಿ ನಾಯಕರು ಕ್ರಿಸ್ತಶಕ 1500ರಿಂದ 1763ರವರೆಗೆ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಮಲೆನಾಡು ಹಾಗೂ ಕರಾವಳಿ ಭಾಗವನ್ನು ಆಳಿದ ಪ್ರಮುಖ ಪಾಳೆಗಾರರು. ಈ ವಂಶದಲ್ಲಿ ಕೆಳದಿ ರಾಣಿ ಚೆನ್ನಮ್ಮ ಮತ್ತು ಶಿವಪ್ಪ ನಾಯಕರು ಪ್ರಸಿದ್ಧರಾಗಿದ್ದಾರೆ. ಮೈಸೂರು ಒಡೆಯರು ಕ್ರಿಸ್ತಶಕ 1399ರಿಂದ 1950ರವರೆಗೆ ಆಳಿದ ಈ ರಾಜವಂಶದ ಸ್ಥಾಪಕರು ಯದುರಾಯ ಮತ್ತು ಕೃಷ್ಣರಾಜ ಒಡೆಯರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಜಯಚಾಮರಾಜೇಂದ್ರ ಒಡೆಯರ್ ಅವರ ಕಾಲದಲ್ಲಿ ಮೈಸೂರು ರಾಜ್ಯವು ಮಾದರಿಯಾಗಿ ರೂಪುಗೊಂಡಿತು. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಕ್ರಿಸ್ತಶಕ 1761ರಿಂದ 1799ರವರೆಗೆ ಒಡೆಯರ ಆಳ್ವಿಕೆಯ ಮಧ್ಯಂತರದಲ್ಲಿ ಮೈಸೂರು ಸಂಸ್ಥಾನವನ್ನು ಆಳಿದ ಆಡಳಿತಗಾರರು. ಇವರ ಆಡಳಿತದಲ್ಲಿ ಸುಧಾರಣೆಗಳನ್ನು ತಂದು ಬ್ರಿಟಿಷರ ವಿರುದ್ಧ ಹೋರಾಡಿದರು. ಇದಿಷ್ಟು ಕರ್ನಾಟಕವನ್ನು ಆಳಿದ ರಾಜಮನೆತನಗಳ ಕಿರು ಪರಿಚಯವಾಗಿದೆ. ಈ ಪ್ರಮುಖ ರಾಜಮನೆತನಗಳ ಇತಿಹಾಸ ಮತ್ತು ಅವರ ಕೊಡುಗೆಗಳ ಬಗ್ಗೆ ಇನ್ನಷ್ಟು ಆಳವಾಗಿ ಮುಂದಿನ ವಿಡಿಯೋಗಳಲ್ಲಿ ತಿಳಿಯೋಣ. ಅಲ್ಲಿವರೆಗೂ ನಮಸ್ಕಾರ.